ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ ನಿನ್ನೆ ಮಾಯೆಗೆ ಕೊನೆಯಿಲ್ಲ ಈ ನಿನ್ನ ದಯೆಗೆ ನಿನ್ನ ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ ಶರಣಂ ಶರಣಂ ಸ್ವಾಮಿ ಶರಣಂ 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 ಅಯ್ಯಪ್ಪ ಶರಣಂ. ಹಾಡು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಎಷ್ಟ ವಾಸಿ. ನಾನು ಅದೇ ಇಲ್ಲಿ ಉಳ್ಳಕ್ಕೆ ಎಲ್ಲ ಕಸ ಕಡ್ಡಿ ಬಿದ್ದೈತಲ್ಲ ಅದನ್ನೆಲ್ಲ ತೆಗ್ದಕನ ಅಂತ ನೋಡ್ತಾ ಇದ್ದೀನಿ. ಹುಲ್ಲೆಲ್ಲ ಬೆಳೆದೈತಿ, ಇದನ್ನೆಲ್ಲ ಕೊಚ್ಚಬೇಕು. ಏನು ಮಾಡ್ತೀಯ, ಹುಲ್ಲನ್ನು ಸಖತ್ತು ಬೆಳೆದಾಕ್ಬಿಡುತ್ತಪ್ಪ ಇಲ್ಲ ಅಂತನು. ಎಷ್ಟು ಕೊಚ್ಚಿದಂಗೆಲ್ಲ. ಆಹಾ, ನಮ್ಮ ಆಂಟಿ. ನನ್ನ ಆಂಟಿ ಇದು, ನನ್ನ ಆಂಟಿ. ಮಾತಾಡಿಸ್ತೀನಿ ಇವತ್ತು. ಕುಡ್ದಾಗ ಬಂದು ಮಾತಾಡಿಸ್ತಿದ್ದೆ, ಈ ಡೈರೆಕ್ಟಾಗೆ ಮಾತಾಡಿಸ್ತೀನಿ. ಏಯ್ ಲೋಪರ್, ಯಾಕೆ ಲೋಪರ್ ನನ್ನ ಮಗನೇ, ಯಾಕೋ ಬಂದು ಹಿಂದಾಸಿ ಹೆಂಗೆ ಮುಟ್ಟೋದು? ಹೊಡೆದು ಬಿಡ್ತೀನಿ ನೋಡು, ಮಕ್ಕ ಕೊಡ್ದು ಬಿಡ್ತೀನಿ ಲೋಪರ್. ನನಗೆ ಹಂಗೆ ಬೈವದಂಗಾತು, ಯಾರತ್ತೋ ಅಮ್ಮಂಗಾತು. ನನ್ನ ಪಾಡಿಗೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬೊಕ್ಕೆಂಡು ಬಂದು ಮುಟ್ಟಿ ಎದುರಿಸ್ಬಿಡ್ತಾನೆ. ಏನೋ ಏನಿಲ್ಲ ಆಂಟಿ, ನಾನು ನಿನ್ನ ಮದುವೆ ಆಗ್ತೀನಿ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗೆ ಮಾತಾಡೋಣ ಅಂತ ಬಂದೆ. ನಾನು ಕುಡ್ದಿಲ್ಲ, ಏನಿಲ್ಲ, ಇವತ್ತು ಕುಡ್ದೇ ಇಲ್ಲ ನೋಡಿ, ಆರಾಮಾಗಿ ಚೆನ್ನಾಗಿದ್ದೀನಿ. ನಾನು ಇರೋದು ಹೇಳೋಕ್ಕೆ ಬಂದಿದ್ದೀನಿ ರೇಷ್ಮೆ ಆಂಟಿ, ಇವತ್ತು ನಾನು ನಿನ್ನ ಮದುವೆ ಆಗ್ತೀನಿ. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಸುಮ್ಮನೆ ಹೋಗೋದ್ ಕಲಿ. ನೆನ್ನೆಸ್ಲೆ ನಾನು ಕಾಲಗಳ ತಗೊಂಡು ಕುಟ್ಟಾನ ಅಂತ ಅಂದ್ಕೊಂಡೆ. ಇಲ್ಲೋಳಿಲಿ ಬಿಡತ್ತ ಹೋಗ್ಲಿ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಲೋಪರ್ ನನ್ನ ಮಗನೇ, ಸುಮ್ಮನೆ ಹೋಗು. ನಿನ್ನಂತಾರೆ ನೆಕ್ಸ್ಟ್ ಜನ ನೋಡಿಲ್ಲ ನಾನು. ನನ್ನ ಮದುವೆನ ಆಗಬಾರ್ದು ಅಂತ ನನ್ನ ಪಾಡಿಗೆ ನಾನು ಒಬ್ಬಳೇ ಸುಮ್ಮನೆ ಹಿಂಗಿದ್ದೀನಿ. ಈಗ ಮದುವೆ ಆಗಕ್ಕೆ ಬಂದಿದ್ಯೆ, ಹೋಗಿ ಯಾವಳನ್ನ ಹುಡುಗಿನ ಯಾರನ್ನ ಹುಡುಗಿನಿ ಅಂತ ಕಾಲೇಜ್ಗೆ ಹೋಗೋ ಅಂತ ಹುಡುಗಿನ ಹೋಗಿ ಮದುವೆ ಹೋಗು. ಹುಡುಕಿ ಹೆಂಗೆ ಕೊಡು, ಮತ್ತು ಹುಡುಕಿ ಹೆಂಗೆ ಕೊಟ್ಟರೆ ಮದುವೆ ಆಗಲ್ಲ. ಫಸ್ಟ್ ಹುಡುಕಿ ಹೆಂಗೆ ಕೊಡ್ಬಾ. ಫಸ್ಟ್ ನೀನು ಹುಡುಕಿ ಹೆಂಗೆ ಕೊಡು, ಆಮೇಲೆ ನಾನು ನಿನ್ನ ಬಿಟ್ಟು ಆ ಹುಡುಗಿನ ಮದುವೆ ಆಗ್ತೀನಿ. ಸರಿ, ನಾನು ನಿನ್ನ ಹುಡುಗಿ ಕೊಡಲಿಲ್ಲ ಅಂದ್ರೆ ನೀನೇ ನನ್ನ ಮದುವೆ ಆಗಬೇಕಷ್ಟೇ. ನಾನು ಇರೋದು ಹೇಳ್ತೀನಿ. ಈ ಹುಡುಗಿ ಹಾಕೆಲ್ಲ ಕಮ್ಮ 7 ಬಿದ್ದೈತಿ. ಹೋಗ್ಲಿ ಸುಮ್ಮನಿರು. ಮುರಿದ ಮೂಲೆ ಕುಂಡ್ರಿಸ್ತಾಳೆ. ಅವಳ ಸುದ್ದಿಗೆ ಹೋಗ್ಬಿಟ್ರಿ ಬೇಡ, ನನ್ನ ಸುದ್ದಿಗೆ ಬರಬೇಡ. ಒಳ್ಳೆ ಮಾತನಾಗ ಹೇಳ್ತೀನಿ. ನೆನ್ನೆ ಕುಡ್ದಿದ್ಯಾ ಅಂತ ಸುಮ್ಮನಾದೆ, ಇವತ್ತು ಕುಡ್ದಿಲ್ಲ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಇಲ್ಲೋಡು, ಸುಮ್ಮನೆ ಹೋಗು. ನಾನು ನಿನ್ನಂತ ಎಷ್ಟು ಜನ ಬಂದರೂ ನಾನು ಮದುವೆ ಆಗಿಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ. ನಾನು ಯಾರ ಸವಾಸಕ್ಕೂ ಹೋಗಿಲ್ಲ, ಇಷ್ಟು ದಿವಸ ಆಗೈತೆ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋದ್ರೆ ಸರಿ. ಇಲ್ಲ ಏನಿಲ್ಲ ನೋಡು. ಆಂಟಿ ಸವಾಸಕ್ಕೆಲ್ಲ ಬರಬೇಡ ನೀನು. ಅಣ್ಣ ಬಾರ ಮಂತಕ್ಕೆ ಬತ್ತಿ ಇಲ್ವೋ? ನೀನು ಮಂತಕ್ಕೆ ಬತ್ತಿ ಇಲ್ವೋ? ಯಾರು ಏನೇ ಹೇಳಿದ್ರು ಬರಲ್ಲ. ನಾನು ನಿನ್ನ ಮದುವೆ ಆಗ್ತೀನಿ ರೇಷ್ಮೆ ಆಂಟಿ. ನಾನು ನಿನ್ನ ಮದುವೆ ಆಗ್ತೀನಿ. ತುಂಬ ಚೆನ್ನಾಗಿ ನೋಡ್ಕೊಂತೀನಿ. ನೀನು ಇನ್ನೂವರೆಗೂ ನಿನ್ನ ಮದುವೆ ಆಗಿಲ್ಲ, ಯಾರೂ ನಿನ್ನ ಇಷ್ಟಪಟ್ಟಿಲ್ಲ. ನಾನು ಇವತ್ತು ಇಷ್ಟಪಡ್ತಾ ಇದ್ದೀನಿ. ನೀನಂದರೆ ನನಗೆ ತುಂಬ ಇಷ್ಟ ರೇಷ್ಮೆ ಆಂಟಿ. ನನ್ನ ಮನಸ್ಸೆಲ್ಲ ಇರೋದು ಇವತ್ತು ಬಿಚ್ಚಿ ಹೇಳ್ತಾ ಇದ್ದೀನಿ. ಓಪನಾಗಿ ಹೇಳ್ತಾ ಇದ್ದೀನಿ. ಓಪನ್ನಾಗಿ ಹೇಳ್ತಾ ಇದ್ದೀನಿ. ಇವಾಗ ಹುಡುಗಿ ಹುಡ್ಕಕ್ಕೆ ಹೋದರೆ ಸಿಗಲ್ಲ ನನಗೆ. ಹುಡುಗಿ ಸಿಗಲ್ಲ. ಆಂಟಿನೇ ಬೆಸ್ಟು ನನಗೆ. ಆಂಟಿನೇ ಬೆಸ್ಟು. ಅದಕ್ಕೆ ನೀನು ನನಗೆ ತುಂಬ ಇಷ್ಟ. ನೀವು ಒಬ್ಬರು ತಂಟೆಗೆ ಹೋಗಲ್ಲ. ನಿಮ್ಮ ಕೆಲಸ ಆಯಿತು, ನೀವಾಯಿತು, ತುಂಬ ಚೆನ್ನಾಗಿದ್ದೀರಾ ನೀವು. ನಿಮ್ಮ ಪಾಡಿಗೆ ನೀವು ಇರ್ತೀರಾ. ಅದಕ್ಕೋಸ್ಕರ ನಿಮ್ಮ ಗುಣ ಸ್ವಭಾವ ನನಗೆ ತುಂಬ ಇಷ್ಟ ಆಯಿತು ಆಂಟಿ. ನಾನು ನಿಮ್ಗೊಂದು ಭಾಳ ಕೊಡ್ತೀನಿ. ಮುಂದೆ ಒಂದು ದಿನ ವಯಸ್ಸು ಹೊತ್ತು ಕಾಲಕ್ಕೆ ನಾನು ನೋಡ್ಕೊಂತೀನಿ. ಇವತ್ತು ಗಂಡ ಆಗಿ ನನ್ನ ಒಪ್ಕೊಳ್ಳಿ. ಏಯ್ ಹೋಗು, ಮಾನ ಮರ್ಯಾದೆ ಇಲ್ದಾನೆ. ಏನೋ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಾ ನೀನು? ತಾಡಿಲಿ ಇಲ್ಲಿ ಕಾಲಗಳು ತಗೊಂತೀನಿ. ಅಯ್ಯೋ ಮೆಟ್ನ ವಹಿಸ್ಕೊಂಬಂತದ್ದೇನೋ ಬಂದೈತೆ ನಿನಗೆ. ಬಾರೋ ಮನಿಯಾಳ, ಅವಳು ಸವಾಸಕ್ಕೆ ಹೋಗ್ಬೇಡ ಕಣೋ. ಹೊಡಿರಿ, ನೀವು ಹೊಡೆದ್ರೂ ನಾನು ಬಿಡೋದಿಲ್ಲ. ನೀವು ಚಪ್ಪಲಿ ತಗೊಂಡಲ್ಲ, ಏನು ತಗೊಂಡು ಹೊಡೆದ್ರು ಬಿಡೋದಿಲ್ಲ. ಕುಟ್ಟು ಹೇಳ್ತೀನಿ, ಕುಟ್ಟು ಮೆಟ್ಟೆ ತಾಂಡು. ನಿನ್ಗೆ ಯಾಕೆ ಮಾನ ಮರ್ಯಾದಿಲ್ಲ? ಅವಳ ಎಸ್ಸಲ್ಲಿ ಅವನೋ ಎಸ್ಸಲ್ಲಿ ಒಂದೀಟ ನಮ್ಮ ಮಾನ ಮರ್ಯಾದೆ ಬೇಡವಿ. ನೋಡಮ್ಮ, ದುಡ್ಡು ಕಾಸು ಐತೆ ಅಂತಲ್ಲಕ್ಕಮ್ಮ. ಮತ್ತೆ ಮಸ್ತ ದುಡ್ಡು ಇಕ್ಕೊಂಡವಳೆ, ಯಾರು ಇಲ್ಲ ಅವಳಿಗಿನ್ನೇನು. ನಾನು ಹೆಂಗಾನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮಾಯಿ ಕಮ್ಮಿ ಆದ್ರಲ್ಲಿ ಅವರೆಲ್ಲ ಅಂತಾರೇನಿ, ತಾಯಿ ಮಗ ಮಗಳು ಎಲ್ಲ ಅಂತಾರೇನಿ. ಅದಕ್ಕೆ ಇವನು ದುಡ್ಡೈತೆ ಅಂತ. ದುಡ್ಡೈತೆ ಮದುವೆ ಆಗ್ಬಿಡೋಣ ಅಂತ ಇರೋದೆಲ್ಲ ಕಿತ್ಕೊಬಿಟ್ಟು ಆಮೇಲೆ ಬೇಕಾರೆ ಯಾರನ್ನ ಹುಡುಗಿನ ಮದುವೆ ಆಗ್ಬಿಡೋಣ ಅಂತ ಲೋಪರ್. ಕುಟ್ಟೆ ಹೇಳ್ತೀನಿ ಮಕ್ಕೆ ಮೆಟ್ತಾಂಡು ಹೇಳ್ತೀನಿ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಿ. ಮರ್ಯಾದೆ ಯಾಕೆ ಕಳಿತೀಯಾ? ಮನೆಯಾಳ ಬಾರೋ ಮೆಟ್ತಾಂಡು ಅದಿಷ್ಟವಂತದ್ದೇನೋ ಬಂದೈತೆ ನಿನಗೆ. ನಾನು ಒಳ್ಳೆ ಮಾತನಾಗ ಹೇಳ್ದೆ ಸೇಸಿ ನಿನ್ನ ಮಗನ ಕರ್ಕೊಂಡು ಹೋಗು ಅಂತ. ಅವನು ಈ ನನ್ನ ಮಗ ಇಂಥ ಲೋಪರ್ ಬುದ್ಧಿ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಇಲ್ಲೋಡು ಇವತ್ತು ಚಪ್ಪಲಿ ತಗೊಂಡೋಡ್ತೀನಿ. ನನಗೆ ಕಂಪ್ಲೇಂಟ್ ಕೊಡ್ತೀನಿ. ಇನ್ನೊಂದ್ಸತಿ ನಾನು ನಿಂದು ಬರಲಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟು ನನ್ನ ಮಗನೇ ನಿನ್ನ ಬೆಂಡೆತ್ತಿಸ್ಲಿಲ್ಲ ನೋಡು. ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಸುದ್ದಿ ಇನ್ನೊಂದು ದಿವ್ಸ ಬರಬಾರ್ದು ಲೋಪರ್ ನನ್ನ ಮಗನೇ. ದೇವ್ರಿ, ಯಾಕೆ ಕೈ ಮೆಟ್ತಾಂಡು ಹೋಯ್ತಾ ಇದ್ದಾಳೆ ಅವಳು ರೇಸ್ಮ. ಮದುವೆ ಹಾಕ್ನಿ ಅಂತ ಬಂದವನಲ್ಲೇ ಭಾಗ್ಯಮ್ಮ ಅವಳನ್ನ ಪಾಪ. ನನ್ನ ಮಗ ಯಾರು ಇಂತಾನಾಗ್ಯವನಿ?
ನೀನು ಹೆಂಗೆ ಮಾಡಿ ನಾನು ನಿನಗೆ ಮದುವೆ ಆಗ್ತೀನಿ. ನಾನು ನಿನಗೆ ಒಳ್ಳೇದು ಮಾಡೋದಕ್ಕೆ ಬಂದಿದ್ದೀನಿ. ನಾನು ನಿನ್ಗೆ ಒಳ್ಳೇದು ಮಾಡೋದಕ್ಕೆ ಬಂದಿದ್ದೀನಿ ಆಂಟಿ. ಒಳ್ಳೇದು ಮಾಡೋದಕ್ಕೆ ಬಂದಿದ್ದೀನಿ. ಹಾಂ, ತುಂಬ ಇಷ್ಟಪಡ್ತೀನಿ ನಿಮ್ಮನ್ನು. ಐ ಲವ್ ಯು, ಐ ಲವ್ ಯು. ಮೇಟ್ ತಗೊಂಡು ಹೋಯ್ತಾ ಇದ್ರು ಇನ್ನು ಐ ಲವ್ ಯು ಅಂತೀಯಲ್ಲೋ, ಮಕ್ಕಿಷ್ಟು ಬೆಂಕಿ ಹಾಕ ನೀನೆಂತ ಲೋಪರ್ ನನ್ನ ಮಗನು. ಏ ಬಿಡತ್ತ, ಯಾಕಂಗೆ ಹೋಯ್ತೀಯ ನೀನು? ಮತ್ತೆ ಹೇಳಿ ಹೇಳಿ ನಮಗೆ ಸಾಕಾಗೈತೆ ಬಗೆಕಯ್ಯ. ನೀನೇನೋ ಹೇಳ್ತೀಯ, ಎಷ್ಟು ಹೇಳಿದೀವಿ ಅಂತ ನನಗೆ ಗೊತ್ತು. ನನ್ನ ಮಗ ಕುಡ್ದು ಬಂದ ನಾಳೆ ವಾರ 15 ದಿವಸದಿಂದಲೂ ಹಿಂಗೆ ಮಾಡ್ತಾ ಇದ್ದಾನೆ. ನಾನು ಯಾಕೆ ಈ ಲೋಪರ್ ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತ ಅನ್ಸೋದು ನನಗೆ. ಎಷ್ಟು ಅಯ್ಯನ್ಸೆ ನನಗೆ ಗೊತ್ತೇ ಈ ಲೋಪರು. ಅಣ್ಣ ಬಾರೋ ಮಂತಕ್ಕೆ ಬಾರೋ. ಬಾರಲ್ಲ. ಥೋ, ನಾನು ನೆನ್ನೆಸ್ಲೇ ಇರಬಾರ್ದು ಅಂದ್ಕೊಂಡೆ. ಬಿಡು, ನನ್ನ ಮಕ್ಕಳನ್ನ ನಾನೇ ಬಿಟ್ಟೋದ್ರೆ ಹೆಂಗೆ ಅಂತ ಹೇಳಿ ನಾನೇನೋ ಅನ್ಸರಿಸ್ಕೊಂಡಿದ್ದಕ್ಕೆ ಇಂಥ ಮಾಡ್ತಾನೆ. ನಾನೇ ಇರಲ್ಲ ಕಣ ಇಂಥ ಮಾಡ್ಕೊಂಡಿರ. ನೀನು ಬೇವರ್ಸಿ ನನ್ನ ಮಗನೇ, ನನಗೆ ಮರ್ಯಾದೆ ಕಾಯ್ತಾ ಇದೆಯೇನೋ ಊರಾಗೆಲ್ಲನ. ಬರ್ತೀನಿ ನಡಿಯಮ್ಮ, ಮಾತಾಡ್ತೀನಿ. ಬರ್ತೀನಿ ನಡಿ, ಮಾತಾಡ್ತೀನಿ ನಡಿ, ನಿನ್ನ ಹತ್ರ ಮಾತಾಡ್ತೀನಿ. ಯಾರು ಏನೇ ಹೇಳಲಿ, ಬೇಕೇ ಬೇಕು ರೇಷ್ಮಾ ಆಂಟಿ, ನೀನು ನನಗೆ ಬೇಕು. ಬೇಕೇ ಬೇಕು ರೇಷ್ಮಾ ಆಂಟಿ, ನೀನು ನನಗೆ ಬೇಕು. ಅಣ್ಣ ಬಾರೋ ಪ್ಲೀಸ್, ಅಣ್ಣ ಬಾರೋ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅವಳು ಸವಾಸಕ್ಕೆ ಹೋಗ್ಬೇಡ, ಬಾ ಅಣ್ಣ, ಮನೆ ಹತ್ರ ಹೋಗೋಣ ಬಾರೋ. ಈ ಹುಡುಗಿಗೆ ಏನು ಹುಚ್ಚೋ ಏನು, ಅಲ್ಟಮೇಟ್ನಾಗ ವಯಸ್ಕೆಮ ಅಂತದ್ದು. ಒಂದು ಈಟನ ಬುದ್ಧಿ ಬೇಡವೆ ಈ ಹುಡುಗಿಗೆ. ಅಯ್ಯೋ, ಅಮ್ಮಯ್ಯ ನೋಡಿದ್ಮೇಲೆ ಮಕ್ಕಳು ನಿನ್ನ ಯಾಕೆ ನೋಡ್ಬೇಕೇ ಬಗ್ಗೆಮ್ಮ? ಅಮ್ಮಯ್ಯ ಕಮ್ಮಿ ಆದ್ರೆ ಅಲ್ಲೇ ಅಮ್ಮಯ್ಯ ಒಂಥರ ಬುದ್ಧಿ, ಮಕ್ಕಳಿಗೆ ಒಂಥರ ಬುದ್ಧಿ. ಎಲ್ಲ ಒಂದೊಂದು ಥರ ಕಣೆ ನೀನು. ಈಕೆ ಹೇಳ್ತೀನಿ, ಈಕೆ ರೇಸ್ಮಮ್ಮ ಹೇಳ್ತೀನಿ, ಅರಿಯಂಗಿಕ್ಕು. ಮಾನ ಮರ್ಯಾದಿದ್ರೆ ಸರಿ. ಏಯ್ ನಡಿಯಲ್ವೋ ಅಪ್ಪಾರ್. ಕಡೆಗ್ಲಾರ ಎಷ್ಟಾನ ಹೇಳಿ, ಯಾರು ಏನಾನ ಹೇಳಿ, ನಾನು ಬಿಡೋದಿಲ್ಲ ನಾನು ಮದುವೆ ಆಗ್ತೀನಿ. ಐ ಲವ್ ಯು ರೇಷ್ಮಾ ಆಂಟಿ, ಐ ಲವ್ ಯು ರೇಷ್ಮಾ ಆಂಟಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ರೇಷ್ಮಾ ಆಂಟಿ, ಐ ಲವ್ ಯು. ಐ ಲವ್ ಯು ಅಂದಂಗೆಲ್ಲ ಒಂದೊಂದು ಇಟ್ಟು ಕೊಡ್ತೀನಿ ನನ್ನ ಮಗನೇ. ಕೊಡ್ತೀನಿ. ಹೊಳ್ಕ ಓ ನಿನ್ನಂತಾರ ನ್ಯೂಸ್ನ ನೋಡಿ ಸಾಕಿಲ್ವೋ. ಏಯ್, ನಾನು ಮದುವೆ ಆಗಂಗಿದ್ರೆ ನಿನ್ಗಿನ್ನ ಅಪ್ಪನೊಂದು ಮದುವೆ ಆಗ್ತಿದ್ದೆ. ನಾನು ಆಲೇನೆ ನನ್ನ ಯೋಚನೆ ನೋಡಿ ಮದುವೆ ಆಗ್ತಿ ಅಂತ ಬಂದರೆ ಯಾ ಲೋಪರ್ ನನ್ನ ಮಗನೂ ನನ್ನ ಮದುವೆ ಆಗಿಲ್ಲ, ನನಗೆ ಮದುವೆನೇ ಬೇಡ ಅಂತೇಳಿ ನನ್ನ ಪಾಡಿಗೆ ನಾನು ಇದ್ದೀನಿ. ನನ್ನ ಪಾಡಿಗೆ ನನಗೆ ಇಷ್ಟ ಇಲ್ಲ ನನಗೆ ಮದುವೆ ಆಗೋದಕ್ಕಂತ ನಾನು ಹಿಂಗಿದ್ರೆ ನೀನು ಅವತಾರ ಆಡ್ತೀಯ. ಏಯ್, ಇವೆಲ್ಲ ಬಿಟ್ಟು ಬಿಡ್ಬೇಕಣ್ಣ. ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ ನಿನ್ನವೆಲ್ಲನ. ಇದೆಲ್ಲ ನೋವು ಪವು ಎಲ್ಲ ನನಗೆ ಇಡ್ಸಲ್ಲ. ನನ್ನ ಮದುವೆನೇ ಆಗಿಲ್ಲ ಅಂದಮೇಲೆ ನೋವು ಮಾಡ್ತೀನಿ. ನೋವು ಮಾಡಬೇಡ್ರಿ, ಲವ್ ಮಾಡಿ. ಚಪ್ಪಲಿ ತೊಗೊಂಡು ಹೊಡೆದು ನನ್ನ ಮನಸ್ಸಿಗೆ ಯಾಕೆ ನೋವು ಮಾಡ್ತೀರಾ? ಸರಿ, ಹೆಂಗೆ ನೋವಾಗಿರೋದ ರೇಷ್ಮೆ ಹೆಂಗೆ ನೋವು ಮಾಡಿದ್ಲು ಅಂತ ನೆನೆಸ್ಕೋಬೇಕು ಲೋಪರ್. ಚಪ್ಪಲಿ ತಗೊಂಡು ಹೊಡೆದಿದ್ದೀನಿ ಅಂದ್ರೆ. ಅಣ್ಣ ಪ್ಲೀಸ್ ಬಾರೋ, ಅಮ್ಮಯ್ಯ ಅಂತ ಕೂತು ಕಣೋ. ಅಮ್ಮಯ್ಯ ನೆನ್ನೆ ಏನೋ ಮಾಡ್ಕೊಂತೀನಿ ಅಂತ ಹೋಗಿತ್ತು, ಇವತ್ತು ಆಮೇಲೆ ಏನಾರ ಮಾಡ್ಕೊಂಡ್ರೆ ಎಲ್ಲ ಸವಾಸ. ಬಾರೋ ಅಣ್ಣ ಬಾರೋ, ರೇಷ್ಮೆ ಆಂಟಿ ಸವಾಸ ಬೇಡ, ಬಾರೋ ಅಣ್ಣ ಬಾರಲ್ಲ. ಸುಮ್ಮನೆ ನೀನು ಯಾಕೆ ಬೇಕು, ಬಾರೋ. ರೇಷ್ಮೆ ಆಂಟಿನ ಮದುವೆ ಆಗ್ತೀನಿ ಆಂಟಿ ಅಂತ ಹೇಳಕ್ಕೆ ಬಂದವನಿ. ಅದಕ್ಕೆ ಮೇಡ್ ತಗೊಂಡು ಸರಿಯಾಗಿ ಹೊಡಿತಾ ಇದ್ದಾಳೆ. ಅಲ್ಲ, ಸ್ವಲ್ಪನಾದ್ರೂ ಮರ್ಯಾದೆ ಬೇಡವೆ ಇವನಿಗೆ. ಅವಳು ಮದುವೆ ಆಗಿಲ್ಲ, ಅವಳೊಬ್ಳೇ ಇದ್ದಾಳೆ. ಅದಕ್ಕೇನೆ ಅವಳೊಬ್ಳೇ ಇರೋದ್ರಿಂದ ಇಷ್ಟು ಅನ್ನಿಸ್ತಾ ಇದ್ದಾನೆ. ಇವಳನ್ನೆಲ್ಲಿ ನೋಡ್ಕೊಂಡು ಏನೋ ಈ ಲೋಪರ್. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.